ಬಜೆಟ್ನಲ್ಲಿ ಟ್ರಾವೆಲ್ ಮತ್ತು ಟೂರಿಸಂ ಸೆಕ್ಟರ್ಗೆ ಏನೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತೀರಾ ಅಂತ? ಉದ್ಯಮ ಬೆಳೀಲಿಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ವಿದ್ಯಾಭ್ಯಾಸ ಅತ್ಯಂತ ಪ್ರಮುಖವಾದಂಥ ಇದು. ವಿಕಸಿತ ಭಾರತಕ್ಕೆ ನಾವು ಮೊದಲನೇ ಸ್ಥಾನ ಪಡೆಯಬೇಕಂದ್ರೆ ಪ್ರವಾಸೋದ್ಯಮನೇ ಮೊದಲ ಒಂದು ಹೆಜ್ಜೆ. ಪ್ರತಿ ಸರ್ತಿನ ಪ್ರವಾಸೋದ್ಯಮ ಬಂದ್ಬಿಟ್ಟು 10ನೇ ಅಥವಾ 11ನೇ ಚಾಪ್ಟರಲ್ಲಿ ಬರ್ತಾ ಇತ್ತು. ಇವತ್ತು ಮೊದಲನೇ ಚಾಪ್ಟರಲ್ಲಿ ಪ್ರವಾಸೋದ್ಯಮ ಬಂದಿದೆ. ಆದ ಕಾರಣ ನಾನು ಮೊದಲೇ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಏನು ಅಂತ ಬಜೆಟ್ ಬಗ್ಗೆ? ಇದು ಕರಾವಳಿ ಭಾಗಕ್ಕೆ ಒಂದು ಉತ್ತಮ ಉದ್ಯೋಗ ಅವಕಾಶ ಮತ್ತು ರೋಡು ಇದೆಲ್ಲ ಡೆವಲಪ್ಮೆಂಟ್ ಮಾಡಿದರೆ ಭಾಳ ಸಂತೋಷ. ಈ ಸಲ ಟೂರಿಸಂ ಬಗ್ಗೆ 10,000 ಗೈಡ್ಸ್, ಇದು ನಮ್ಮ ದೇಶಕ್ಕೆ ಆ್ಯಕ್ಚುಲಿ ಗೈಡ್ಸ್ ಅಗತ್ಯತೆ ಇದೆ. ಈ ಬಾರಿ ನಾನು ನೋಡಿದಾಗೆ ಒಂದು ಪ್ರವಾಸೋದ್ಯಮವನ್ನೇ ಹೊಳ್ಳ ಸರ್ ಹೇಳಿದಾಗೆ ಫಸ್ಟ್ ಚಾಪ್ಟ್ರಲ್ಲೇ ತೊಗೊಂಡಿದ್ದಾರೆ ಅನ್ನೋದಕ್ಕೆ ನಾವು ಸಚಿವರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ರವಾಸಿ ಪ್ರಪಂಚ. ನಾನು ಕೇಶವ್ ಪ್ರಸಾದ್. ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಇವತ್ತು ತಮ್ಮ 9ನೇ ಕೇಂದ್ರ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಟೂರಿಸಂ ಕ್ಷೇತ್ರಕ್ಕೆ ಏನೆಲ್ಲ ಒದಗಿಸಿದ್ದಾರೆ ಮತ್ತು ಇದರ ಪರಿಣಾಮವಾಗಿ ಟ್ರಾವೆಲ್ ಮಾಡೋರಿಗೆ ಏನೆಲ್ಲ ಆಗುತ್ತೆ, ಅದೇ ರೀತಿ ಟ್ರಾವೆಲ್ ಆಪರೇಟರ್ಗೆ ಏನಾಗುತ್ತೆ, ಉದ್ಯಮಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಇತ್ಯಾದಿ ಕುತೂಹಲಕರ ಮಾಹಿತಿಗಳನ್ನು ನಾವು ಆಯಾ ವಲಯದ ತಜ್ಞರಿನಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಕರ್ನಾಟಕ ಟ್ರಾವೆಲ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ರಾಧಾಕೃಷ್ಣ ಹೊಳ್ಳ ಅವರಿದ್ದಾರೆ. ಅದೇ ರೀತಿ ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ನಾಗರಾಜ್ ಅಡಿಗಾಸ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಇಬ್ಬರನ್ನು ಕೂಡ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಅಂದಹಾಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟನ್ನು ಮಂಡಿಸಿದ್ದಾರೆ. ಸುಮಾರು ಒಂದು 53.5 ಲಕ್ಷ ಕೋಟಿ ಗಾತ್ರದ ಬಜೆಟ್. ಪ್ರತಿ ಸಾರಿನೂ ಕೂಡ ಒಂದು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರೀಕ್ಷೆಗಳಿರುತ್ತೆ. ಅದೇ ರೀತಿಯಾಗಿ ಪ್ರವಾಸೋದ್ಯಮ ಇವತ್ತು ಭಾರತದಲ್ಲಿ ಬಹಳ ಜನಪ್ರಿಯವಾಗಿ ವರ್ಷ ಬೆಳೀತಾ ಇರುವಂಥ ಕ್ಷೇತ್ರ. ಹಾಗಾಗಿ ಈ ಪ್ರವಾಸೋದ್ಯಮ ಮತ್ತು ಟ್ರಾವೆಲ್ಸ್ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಹೈಲೈಟ್ಸ್ ನಾನು ಹೇಳ್ತೀನಿ. ಆಮೇಲೆ ಈ ವಿಚಾರ ಬಗ್ಗೆ ನಾವು ಒಂದಷ್ಟು ಡಿಸ್ಕಸ್ ಮಾಡೋಣ ಅಂತ. ಇವತ್ತು ವೀಕ್ಷಕರೇ, ಈ ಪ್ರವಾಸೋದ್ಯಮ ವಲಯಕ್ಕೆ ಬಜೆಟ್ನಲ್ಲಿ ಏನೆಲ್ಲ ಕೊಡುಗೆ ಅದನ್ನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಒಂದಷ್ಟು 4-6 ಪಾಯಿಂಟ್ಗಳನ್ನ ಹೇಳ್ತೀನಿ. ಇದರಲ್ಲಿ ನೋಡಿ, ದೇಶದ ನಾನಾ ಕಡೆಗಳಲ್ಲಿ 15 ಪುರಾತತ್ವ ಪ್ರವಾಸಿ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಪಾರಂಪರಿಕ ಮತ್ತು ಪ್ರವಾಸೋದ್ಯಮಕ್ಕೆ ಇದು ಉತ್ತೇಜನ ನೀಡಲಿದೆ ಅನ್ನುವಂಥದ್ದು. ಇದರಲ್ಲಿ ಉತ್ತರ ಭಾರತದ ಈ ಲೋಥಾಲ್, ಧೋಲಾವೀರ, ರಾಖಿಗರಿ, ಅದಿಚನಲ್ಲೂರು, ಸಾರನಾಥ್, ಹಸ್ತಿನಾಪುರ, ಲೇಹ್ ಇತ್ಯಾದಿ ಪ್ರವಾಸಿ ತಾಣಗಳು, ಅಂದರೆ ಇದೆಲ್ಲ ಪುರಾತತ್ವ ಇಲಾಖೆ ದೃಷ್ಟಿಯಿಂದ ಬಹಳ ಜನಪ್ರಿಯ ಆಗಿರತಕ್ಕಂಥ ಸ್ಥಳಗಳು ಇಲ್ಲಿ ಡೆವಲಪ್ ಮಾಡಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟರಿಂಗ್ ಟೆಕ್ನಾಲಜಿಯನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಆಗಿ ಮೇಲ್ದರ್ಜೆಗೆ ಒಳಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮಹತ್ವದ ತಾಣಗಳನ್ನು ಡಿಜಿಟಲ್ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಡಿಜಿಟಲ್ ಗ್ರಿಡ್ಡನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅದೇ ರೀತಿ 20 ಟೂರಿಸ್ಟ್ ತಾಣಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಟೂರಿಸ್ಟ್ ಗೈಡ್ಗಳಿಗೆ ಅವರ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು ಇರ್ಬೋದು. ಅದಕ್ಕೋಸ್ಕರ 12 ವಾರಗಳ ತರಬೇತಿಯನ್ನು ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅದೇ ರೀತಿ ವಿದೇಶಿ ಪ್ರವಾಸ ಮಾಡೋರಿಗೆ ಟೂರ್ ಪ್ಯಾಕೇಜ್ಗಳ ಮೇಲಿನ TCSನಲ್ಲಿ 5ರಿಂದ 20% ಇದ್ದಂತಹ ತೆರಿಗೆಯನ್ನು ಈಗ ಕೇವಲ 2%ಗೆ ಕಡಿತ ಮಾಡಿದ್ದಾರೆ. ಅದೇ ರೀತಿ ಮೆಡಿಕಲ್ ಟೂರಿಸಂ ಅಭಿವೃದ್ಧಿ ಕೂಡ ಸುಮಾರು ಒಂದು 10,000 ಕೋಟಿ ರೂಪಾಯಿದ ಮೊತ್ತದ ಫಾರ್ಮಾ ಶಕ್ತಿ ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ. ಅಗ್ರಿ ಟೂರಿಸಂಗೆ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಈ ಪೂರ್ವೋದಯ ರಾಜ್ಯಗಳಲ್ಲಿ ಅಂದರೆ ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ ಈ ರಾಜ್ಯಗಳಲ್ಲಿ ಟೂರಿಸಂ ಡೆವಲಪ್ ಮಾಡಲಿಕ್ಕೆ ಒಂದು ಯೋಜನೆ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಈ ಎಲ್ಲ ರಾಜ್ಯಗಳಲ್ಲಿ 4,000ಕ್ಕೂ ಹೆಚ್ಚು ಈ ಬಸ್ಗಳ ಫೆಸಿಲಿಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ಬೌದ್ಧಿಸ್ಟ್ ಸರ್ಕ್ಯೂಟ್ಗಳನ್ನು ಡೆವಲಪ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಹೇಳೋದಿದ್ರೆ ಕೂಡ ಈ ಕರಾವಳಿ ತೀರದ ಬೀಚ್ ಟೂರಿಸಂ ಡೆವಲಪ್ ಮಾಡಲಿಕ್ಕೆ ಒಂದಷ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಕೆಲವು ಹೈ ಸ್ಪೀಡ್ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಚೆನ್ನೈಯಿಂದ ಬೆಂಗಳೂರು ಇರ್ಬೋದು, ಬೆಂಗಳೂರಿಂದ ಹೈದರಾಬಾದ್ ಇರ್ಬೋದು ಇತ್ಯಾದಿ ಬೇರೆ ಬೇರೆ ಪ್ರಮುಖ ನಗರಗಳ ಮಧ್ಯ ಈ ರೀತಿ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ನೇರವಾಗಿ ಟೂರಿಸಂ ಸೆಕ್ಟರ್ಗೆ ಅನುಕೂಲ ಮಾಡಿಕೊಂಡಿರುವಂಥದ್ದಾದರೆ ಬೇರೆ ಸೆಕ್ಟರ್ಗಳಲ್ಲಿ ಮಾಡಿದಂತಹ ಅಭಿವೃದ್ಧಿಯಿಂದ ಪರೋಕ್ಷವಾಗಿ ಟೂರಿಸಂ ಸೆಕ್ಟರ್ಗೆ ಆಗುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಬಜೆಟ್ನಲ್ಲಿ ಟೂರಿಸಂ ಬಗ್ಗೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾವು ಇನ್ನಷ್ಟು ಮಾಹಿತಿಯನ್ನು ಮತ್ತು ಒಳನೋಟವನ್ನು ತಿಳಿದುಕೊಳ್ಳಿದ್ರೆ ಮೊದಲಿಗೆ ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಮ್ಮ ರಾಧಾಕೃಷ್ಣ ಹೊಳ್ಳ ಅವರನ್ನು ಸರ್, ಇವಾಗ ನಿಮ್ಮ ಪ್ರಕಾರ
ಈ ಬಜೆಟ್ನಲ್ಲಿ ಟ್ರಾವೆಲ್ ಮತ್ತು ಟೂರಿಸಂ ಸೆಕ್ಟರ್ಗೆ ಏನೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತೀರಾ ಅಂತ? ಈಗ ಟ್ರಾವೆಲ್ ಉದ್ಯಮಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಸರ್ಕಾರದಿಂದ ದೊಡ್ಡ ಒಂದು ನಮಗೆ ಕೊಡುಗೆ ಅಂತ ಬರಲಿಲ್ಲ ಅಂದ್ರೂ, ಆದರೆ ಉದ್ಯಮ ಬೆಳೀಲಿಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ವಿದ್ಯಾಭ್ಯಾಸ ಅತ್ಯಂತ ಪ್ರಮುಖವಾದಂಥ ಇದು. ನಾವು ಹಲವಾರು ಬಾರಿ ಹೇಳಿದ್ದೀವಿ, ನಮ್ಮ ಟ್ರಾವೆಲ್ ಉದ್ಯಮ ಬಂದ್ಬಿಟ್ಟು ಇದು ಅನ್ಆರ್ಗನೈಸ್ಡ್ ಸೆಕ್ಟ್ರು, ಇದರಲ್ಲಿ ಸರಿಯಾದಂಥ ಒಂದು ಎಜುಕೇಷನ್ ಇರೋದಿಲ್ಲ, ಜಸ್ಟ್ ಡಿಪ್ಲೊಮಾ ಮಾಡಿ ಬಂದಿರ್ತಾರೆ. ಇವಾಗ 10,000 ನಮ್ಮ ಡಿಪ್ಲೊಮಾ ಹೋಲ್ಡರ್ಸ್ಗಳಾಗಿರ್ಬೋದು, ಗ್ರ್ಯಾಜುಯೇಷನ್ ಆಗಿದ್ದವರಾಗಿರ್ಬೋದು, ಮಾಸ್ಟರ್ ಡಿಗ್ರಿ ತಗೊಳ್ಳುವಂಥ ಒಂದು ಅವರಿಗೆ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಾರೆ. ಅಂದರೆ ಅವರು ಒಂದು ಡಾಕ್ಟರೇಟ್ ಮಾಡ್ಕೊಂಡು ಬರ್ತಾರೆ. ಅಂಥ ಒಂದು ಕೋರ್ಸ್ಗೆ ಬೇಕಾಗಿ ಕೇಂದ್ರ ಸರ್ಕಾರ 10,000 ಜನರಿಗೆ ಕೊಡ್ತಾ ಇರೋದ್ರಿಂದ ಆಗ್ಬಿಟ್ಟು ನಮ್ಮ ಒಂದು ದೇಶೀಯ ಪ್ರಾದೇಶಿಕವಾದಂಥ ಒಂದು ಟೂರಿಸಂ ಕ್ಷೇತ್ರ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿಕ್ಕೆ ಇರುವಂಥ ಒಂದು ಇದು. ನಮ್ಮದು ಏನು 2047ಕ್ಕೆ ವಿಕಸಿತ ಭಾರತಕ್ಕೆ ನಾವು ಮೊದಲನೇ ಸ್ಥಾನ ಪಡೆಯಬೇಕಂದ್ರೆ ಪ್ರವಾಸೋದ್ಯಮನೇ ಮೊದಲ ಒಂದು ಹೆಜ್ಜೆ ಅಂತ ಹೇಳಿದ್ರು. ನಾವು ಪ್ರವಾಸಿ ಪ್ರಪಂಚದಲ್ಲಿ ಆವಾಗ ಹೇಳ್ತಾ ಇದ್ದೀವಿ. ನಮ್ಮ ಏನು ನಾವು ಇಷ್ಟರವರೆಗೆ ಹೇಳ್ತಾ ಇದ್ವಿ ಪ್ರವಾಸಿ ಪ್ರಪಂಚದಲ್ಲಿ, ಅದೇ ಇವತ್ತು ನಡೆದಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಗ್ರಾಮೀಣ ಭಾಗದ ಪ್ರವಾಸಿ ಕ್ಷೇತ್ರಗಳಲ್ಲಿರುವಂಥವರಿಗೆ, ಹಲವಾರು ಕರಾವಳಿ ಭಾಗದಲ್ಲಿರುವಂಥ ನಮ್ಮ ಕರ್ನಾಟಕದಲ್ಲಿ ಕಾರವಾರದಲ್ಲಿರುವಂಥ ನಿಮಗೆ ಗೊತ್ತಿರ್ಬೋದು ಆಮೆ ಇದೆ. ಇದು ನಮ್ಮ ದೇಶದಲ್ಲಿ 3 ಭಾಗದಲ್ಲಿರುವಂಥ ಒಂದು ಇದು. ಅದೇ ಥರನೇ ವಿಶೇಷವಾಗಿ ಬಿಗ್ ಕ್ಯಾಟ್ ಯೋಜನೆ ಒಂದಿದೆ. ಈ ಯೋಜನೆ ಕೂಡ ಅಷ್ಟೇ, ಇದು ನಮ್ಮ ದೇಶದಲ್ಲಿ ಇಲ್ಲ. ಅದು ಇವಾಗಷ್ಟೇ 2025ರಲ್ಲಿ ಆ ಯೋಜನೆಯ ಬಗ್ಗೆ ಒಂದು ಕೇಂದ್ರ ಸರ್ಕಾರ ತಗೊಂಡಿರುವಂಥದ್ದು. ಇವತ್ತು ಆ ಯೋಜನೆಗೆ ಈ ವರ್ಷದ ಆಯವ್ಯಯದಲ್ಲಿ ಸಪ್ರೇಟಾಗಿ ಒಂದು ಇದು ಮಾಡಿದ್ದಾರೆ. 95 ದೇಶಗಳನ್ನು ಸೇರಿಸ್ಬಿಟ್ಟು ನಮ್ಮ ಕಾಡು ಭಾಗಗಳಲ್ಲಿರುವಂಥದ್ದು, ಮಾನವ ಹೋಗದಂಥ ಇರುವಂಥ ಕಾಡುಗಳಲ್ಲಿ ಹೋಗ್ಬಿಟ್ಟು ಪ್ರಾಣಿಗಳ ಜೊತೆಗೆ ಮಾನವ ಹೋಗಿ ಅದರ ಪ್ರಾಣಿಗಳು ಯಾವ ಥರ ಅವರ ಜೀವನ ಸಂಪರ್ಕದಲ್ಲಿ ಇರುತ್ತೆ ಅಂತ ಹೇಳಿದ್ರನ್ನು ಅದನ್ನು ಒಂದು ಅಧ್ಯಯನ ಮಾಡುವಂಥ ಒಂದು ಪ್ರವಾಸೋದ್ಯಮ. ಅದೇ ಥರನೇ ನಮ್ಮ ಕಾರವಾರದಲ್ಲಿರುವಂಥ ಆಮೆಗಳು, ಆ ಆಮೆಗಳು ಎಷ್ಟು ವರ್ಷದಿಂದ ಬರ್ತಾ ಇದೆ, ಒಂದು ಆಮೆ ಮೊಟ್ಟೆ ಇಡಲಿಕ್ಕೆ ಬಂದರೆ ಅದು ಎಷ್ಟು ವರ್ಷಗಳ ಮೇಲೆ ಬರ್ತಾ ಇದೆ, ಅದನ್ನು ಜಿಯೋಗ್ರಾಫಿಕಲ್ ಚೆಕ್ ಮಾಡೋಕ್ಕೆ ಒಂದು ಟೀಮ್ ಬಂತಂದರೆ, ಒಂದು ಕಂಟ್ರಿಯಿಂದ ಬಂದರೆ ಇನ್ನು ಹಲವಾರು ಕಂಟ್ರಿಗಳಿಂದ ಅದನ್ನು ಬಯಾಲಜಿಕಲ್ ಚೆಕ್ ಮಾಡೋಕ್ಕೆ ಬರ್ತಾರೆ. ಪ್ರವಾಸೋದ್ಯಮದ ಅಂದರೆ ಅದು ಒಂದು ಉದ್ಯಮ, ಪ್ರವಾಸೋದ್ಯಮವು ನಮಗೆ ಪ್ರವಾಸೋದ್ಯಮ ಆಗುತ್ತೆ, ಗ್ರಾಮೀಣ ಭಾಗದ ಕಾರವಾರದ ಜಿಲ್ಲೆಯವರಿಗೆ ಪ್ರವಾಸೋದ್ಯಮ ಆಗುತ್ತೆ, ಆದರೆ ಹೊರಭಾಗದವರಿಗೆ ಅದು ಎಜುಕೇಷನ್ ಆಗುತ್ತೆ. ಅದರಿಂದ ಆಗ್ಬಿಟ್ಟು ಪ್ರವಾಸೋದ್ಯಮನ ಯಾವ ಥರ ನಮ್ಮ ದೇಶಕ್ಕೆ ಮತ್ತು ನಮ್ಮ ಪ್ರಾದೇಶಿಕತೆಗೆ ಹೊಂದಿಕೆ ಮಾಡಬೇಕು ಅಂತ ಹೇಳುವಂಥದ್ದು ಈ ಪ್ರವಾಸೋದ್ಯಮದ ಇವತ್ತಿನ ಬಜೆಟಲ್ಲಿ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ, ನಮ್ಮ ಸಚಿವರು ಇವತ್ತು ಉಟ್ಕೊಂಡಿರುವ ಸಾರಿ ಕೂಡ ಅದು ನೀವು ಅದನ್ನು ಒಬ್ಸರ್ವ್ ಮಾಡಿರ್ತೀರ, ಅದು ಕೈಮಗ್ಗದ ಸಾರಿಯನ್ನು ಉಟ್ಕೊಂಡು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಬಂದಿದ್ದಾರೆ. ಅದು ಬಂದ್ಬಿಟ್ಟು ನಮ್ಮ ಪ್ರವಾಸೋದ್ಯಮದ ಒಂದು ಗುಡಿಗೈಗಾರಿಕೆಯ ಒಂದು ಸಂಬಂಧಪಟ್ಟಂಥ ಇದು. ಪ್ರತಿಯೊಂದರಲ್ಲಿ ಕೂಡ ನಾವು ಇವತ್ತು ಪ್ರತಿ ಸರ್ತಿನ ಪ್ರವಾಸೋದ್ಯಮ ಬಂದ್ಬಿಟ್ಟು 10ನೇ ಅಥವಾ 11ನೇ ಚಾಪ್ಟರಲ್ಲಿ ಬರ್ತಾಯಿತ್ತು. ಇವತ್ತು ಮೊದಲನೇ ಚಾಪ್ಟರಲ್ಲಿ ಪ್ರವಾಸೋದ್ಯಮ ಬಂದಿದೆ. ಆದ ಕಾರಣ ನಾನು ಮೊದಲೇ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರವಾಸೋದ್ಯಮವನ್ನು ಆದ್ಯತೆಯ ಕ್ಷೇತ್ರವಾಗಿ ಕೇಂದ್ರ ಸರ್ಕಾರ ತಗೊಂಡೋದಕ್ಕೆ ನಾನು ಮೊದಲು ಧನ್ಯವಾದ ಹೇಳ್ತೀನಿ. ಆಮೇಲೆ ಹಲವಾರು ಇವತ್ತು ದಕ್ಷಿಣ ಭಾರತದ ಕೆಲವೊಂದು ಹೆರಿಟೇಜ್ ಸೈಟ್ಗಳನ್ನು ತೋರಿಸ್ಕೊಳ್ಳಿಲ್ಲ ಅಂದರೂ ಕೂಡ ಇನ್ನೂ ಬೇಕಾದಷ್ಟು ಅವಕಾಶಗಳಿದೆ ದಕ್ಷಿಣ ಭಾರತದಲ್ಲಿ. ಆದರೆ ಕೆಲವು ಹಿಂದುಳಿದ ಭಾಗಗಳಲ್ಲಿ, ನಮ್ಮ ದೇಶದ ಹಿಂದುಳಿದ ಭಾಗಗಳಿರುವಂಥ 15 ಕ್ಷೇತ್ರಗಳನ್ನು, ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪಾರಂಪರಿಕ ಕ್ಷೇತ್ರಗಳ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾಗಿ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಉಡಾನ್ ಏರ್ಪೋರ್ಟ್ಗೆ ಡೈರೆಕ್ಟಾಗಿ ಉಡಾನ್ ಫ್ಲೈಟ್ಸ್ ಅಂತ ಕೊಡಲಿಲ್ಲ ಅಂದ್ರೂ ಫ್ಲೈಟ್ಗಳಿಗೆ ಬೇಕಾದಂಥ ಸ್ಪೇರ್ ಪಾರ್ಟ್ಸಲ್ಲಿ ಇರುವಂಥ GSTಗಳಾಗಿರ್ಬೋದು, ಚಿಕ್ಕ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಹಬ್ಬಗಳಿಗೆ ಇರುವಂಥ GSTಗಳನ್ನಾಗಿರ್ಬೋದು, ಅಥವಾ ಸ್ಪೀಡ್ ಟ್ರೈನ್ಗಳನ್ನಾಗಿರ್ಬೋದು, ಈ ಥರ ಹಲವಾರು ಯೋಜನೆಗಳನ್ನು ನಮಗೆ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಪ್ರವಾಸೋದ್ಯಮಕ್ಕೆ ಒಂದು ಅತ್ಯುತ್ತಮವಾದಂಥ ನೆಲೆಕಟ್ಟು ಅಂತ ನಾನು ಹೇಳ್ತೀನಿ. ಭಾಳ ಚೆನ್ನಾಗಿ ಹೇಳಿದ್ರಿ. ಬಜೆಟ್ನಲ್ಲಿ ಮೊದಲ ಚಾಪ್ಟರ್ನಲ್ಲಿ ಟೂರಿಸಂ ಬಗ್ಗೆ, ಪ್ರವಾಸೋದ್ಯಮದ ಬಗ್ಗೆ ಒಂದು ಮೆನ್ಷನ್ ಮಾಡೋ ಮೂಲಕ, ಅಂದರೆ ಸರ್ಕಾರ ಪ್ರವಾಸೋದ್ಯಮದ ಅಭಿವೃದ್ಧಿ ಮಾಡಲೇಬೇಕು, ಇದರ ಪ್ರಯೋಜನ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅದಕ್ಕೊಂದು ಗಂಭೀರವಾಗಿ ಅನ್ನೋ ಒಂದು ಉತ್ಸಾಹ, ಅಂದರೆ ಕನ್ಸರ್ನ್ ತೋರಿಸ್ತಾ ಇದೆ, ತೋರಿಸ್ತಾ ಇರುವಂಥದ್ದು ಇದರಲ್ಲಿ ಕಾಣಿಸ್ತಾ ಇದೆ ಅಂತ. ಅಫ್ಕೋರ್ಸ್ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಆಗ್ಬೋದು ಅಂತ ಕೂಡ ನಾವು ಇಲ್ಲಿ ಗೆಸ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಅಡಿಗಾಸ್ ಯಾತ್ರಾದ ಕಳೆದ 35ಕ್ಕೂ ಹೆಚ್ಚು ವರ್ಷಗಳಿಂದ ಭಾಳ ಅದ್ಭುತವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಇತ್ತೀಚೆಗೆ ವಾರ್ಷಿಕ ಕಾರ್ಯಕ್ರಮ ಕೂಡ ಮಾಡಿದ್ದೀರಾ. ಸೊ ಅಡಿಗಾಸ್ ಸರ್, ಈಗ ಏನಂದರೆ ಈ ನಿಮಗೆ ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಏನು ಅಂತ ಬಜೆಟ್ ಬಗ್ಗೆ? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಯಾರಿಗೆ ಬೇರೆಯವರಿಗೆ ಏನಾದರೂ ಅನುಕೂಲ ಆದರೆ ನಮಗೆ ಅನುಕೂಲ ಅಂತ. ಯಾಕೆಂದರೆ ಇಷ್ಟು ವರ್ಷದವರೆಗೆ ನಮ್ಮ ಹೊಳ್ಳ ಸರ್ ಹೇಳಿದಾಗೆ ಪ್ರವಾಸೋದ್ಯಮವನ್ನು ಯಾವುದು ಬಜೆಟಲ್ಲಿ ಏನು ಪರಿಗಣಿಸೋದೇ ಇಲ್ಲ ಅಂತ ಹೇಳ್ಬೋದು. ನಾವು ಅವಾಗ ಏನಂದರೆ, ನಾವು ಬೇರೆ ಏನೋ ಒಂದು ರೈಲು ಬಿಟ್ಟರು, ಯಾವುದು ಬೆಂಗಳೂರಿಂದ ಡೆಲ್ಲಿಗೆ ಹೊಸ ರೈಲು ಬಿಟ್ಟರು, ಇಲ್ಲ ವಂದೇ ಭಾರತ್ ಸ್ಟಾರ್ಟ್ ಆಯಿತು, ಬೆಂಗಳೂರಿಂದ ಬಾದಾಮಿಗೆ ಒಳ್ಳೆಯ ರೋಡ್ ಆಯಿತು ಅಂದರೆ ಅದನ್ನೇ ನೋಡಿ ನಾವು
ಖುಷಿ ಪಡ್ತಾ ಇದ್ವಿ. ಈ ಬಾರಿ ನಾನು ನೋಡಿದಾಗೆ ಒಂದು ಪ್ರವಾಸೋದ್ಯಮವನ್ನೇ ಹೊಳ್ಳ ಸರ್ ಹೇಳಿದಾಗೆ ಫಸ್ಟ್ ಚಾಪ್ಟ್ರಲ್ಲೇ ತೊಗೊಂಡಿದ್ದಾರೆ ಅನ್ನೋದಕ್ಕೆ ನಾವು ಸಚಿವರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ಎರಡನೇದಾಗಿ ಇದರಿಂದ ನಮ್ಮ ಎಲ್ಲ ರೀತಿಯ ಪ್ರವಾಸಗಳಿಗೆ, ಯಾಕೆಂದರೆ ನಾವು ವಿದೇಶ ಪ್ರವಾಸ ಅಂತೂ ಈಗ ಬಹಳ ಕಳೆದ 2-3 ವರ್ಷದಿಂದ ಡಾಲರ್ ಆಗಲಿ ಯೂರೋ ಆಗಲಿ ಕರೆನ್ಸಿ ಭಾಳಷ್ಟು ಎತ್ತರಕ್ಕೆ ಹೋಗ್ತಾ ಇದೆ. ನಾವು ಅದು ಕಳೆದ ಕೆಲವೊಂದು ಮೀಟಿಂಗಲ್ಲೂ ಹೇಳಿದ್ದೀನಿ, ಈ ಥರ ಇದ್ದರೆ ನಾವು ಹೇಗೆ ಡಾಲರ್ ಪರ್ಚೇಸ್ ಮಾಡಬೇಕಂದ್ರೆ ಕಳೆದ ವರ್ಷ 80 ರೂಪಾಯಿ ಇತ್ತು, ಇವಾಗ ನಾವು 90 ಚಿಲ್ಲರೆ ಆಗಿದೆ. ನಮಗೆ ಒಂದು $1000 ಇದ್ದರೆ ನಾವು $80 $12-15 ತೊಗೊಳ್ಳುವಂಥದ್ದು ಈಗ $10-11 ತೊಗೊಳ್ಬೇಕಾಗ್ತದೆ. ಅಲ್ಲಿ ಪ್ರೈಸ್ ಏನು ಕಡಿಮೆ ಆಗ್ತಾ ಇಲ್ಲ. ಈ ಎಲ್ಲ ವಿಚಾರ ಇರುವಾಗ ಅಟ್ಲೀಸ್ಟ್ TCS ಇದೆಲ್ಲ ಕಡಿಮೆ ಮಾಡಿದ್ರಿಂದ ನಾವು 5% ಮುಂಚೆ ಇತ್ತು ನಮಗೆ, ಈಗ 2% ಮಾಡಿದ್ದಾರೆ ಅನ್ನೋದು ಗ್ರಾಹಕರಿಗೂ ಒಂದು 3% ಉಳಿದಿರೋದು ಒಂದು ಸಂತೋಷದ ವಿಷಯ. ಹಾಗೆ ಇನ್ನೊಂದು ಹೇಳಿದಾಗೆ ನಮ್ಮ ಈ ಸಲ ಟೂರಿಸಂ ಬಗ್ಗೆ 10,000 ಗೈಡ್ಸ್, ಇದು ನಮ್ಮ ದೇಶಕ್ಕೆ ಆ್ಯಕ್ಚುಲಿ ಗೈಡ್ಸ್ ಅಗತ್ಯತೆ ಇದೆ. ನಮ್ಮಲ್ಲಿ ಏನಂತ ಹೇಳಿದರೆ ಇವಾಗಲೂ ಗೈಡ್ಗಳು ಇದ್ದಾರಲ್ಲ, ಅವರು ಯಾರೂ ಪ್ರೊಫೆಷ್ನಲ್ ಅಲ್ಲ. ಯಾವುದೇ ಸ್ಥಳಕ್ಕೆ ಹೋಗಿ ಆಗ್ರಾದಲ್ಲೂ ಹೋಗಲಿ ಒಬ್ಬ ಗೈಡ್ ಅಂತ ಬಂದುಬಿಡ್ತಾನೆ, ಆದರೆ ನಾವು ಹೇಳಿದ್ದೇ ಸತ್ಯ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಈಗ ಪ್ರೊಫೆಷನಲ್ ಗೈಡ್ 10,000 ಅಲ್ಲ, ಆಲ್ರೆಡಿ ಇದ್ದಾರೆ, ಇನ್ನೂ 10,000 ಜನವನ್ನು ಗೈಡಾಗಿ ಬರ್ತಾರೆ ಅಂತ ಹೇಳುವಂಥದ್ದು ಇದೊಂದು ಒಳ್ಳೆಯ ಬೆಳವಣಿಗೆ. ಮತ್ತು ಕರಾವಳಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಕರಾವಳಿ ಭಾಗಕ್ಕೆ ಒಂದು ಉತ್ತಮ ಉದ್ಯೋಗ ಅವಕಾಶ ಮತ್ತು ರೋಡು ಇದೆಲ್ಲ ಡೆವಲಪ್ಮೆಂಟ್ ಮಾಡಿದರೆ ಭಾಳ ಸಂತೋಷ. ನಾವು ನಮ್ಮ ದೇಶದಲ್ಲಿ ನಾವು ಪ್ರಥಮವಾಗಿ ಕೇಳೋದೇನೆಂದರೆ ಯಾವುದೇ ಈಗ ಇರುವಂಥ ಹೆರಿಟೇಜ್ ಸೈಟ್ಸ್, ಎಕ್ಸಾಂಪಲ್ ನಾವು ಒಂದು 2-3 ವರ್ಷದ ಹಿಂದೆ ಹೋಗಿದ್ದೆ, ಒಂದು ಕಂಚಿಯ ದೇವಸ್ಥಾನ ಕಾಂಚೀಪುರಂ ತಮಿಳ್ನಾಡಲ್ಲಿ. ದೇವಸ್ಥಾನ, ದೇವರು, ಗರ್ಭಗುಡಿ ಎಲ್ಲ ಓಕೆ. ನಾನು ಹೀಗೆ ದೇವಸ್ಥಾನಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಬರ್ತಾ ಇದ್ದೇನೆ. ದೇವಸ್ಥಾನ ನೋಡಿದರೆ ಎಲ್ಲಿ ನೋಡಿದರೂ ಜೇಡ್ರ ಬಲೆ, ಆ ಜೇಡ್ರ ಬಲೆ ತೆಗೆಯೋರಿಲ್ಲ. ಎಲ್ಲಿ ನೋಡಿದರೂ ಆ ಸಣ್ಣ ಸಣ್ಣ ಗಿಡಗಳು ಆ ಕಲ್ಲಿನ ನಡುವೆ ಯಾವುದೋ ಹಕ್ಕಿ ಎಲ್ಲ ಬಂದು ಬೀಜ ಹಾಕಿರ್ತದೆ. ನಮ್ಮ ಆ ದೇವಸ್ಥಾನದ ಮಂಡಳಿ ಆಗಲಿ ಅಥವಾ ಸರ್ಕಾರ ಆಗಲಿ ಎಷ್ಟೋ ಯಾರೋ ಪುಣ್ಯಾತ್ಮ ಎಷ್ಟೋ ಕಷ್ಟಪಟ್ಟು ಕಟ್ಟಿದ್ದು, ಎಷ್ಟೋ 100 ವರ್ಷದ 1000 ವರ್ಷದ ಕಟ್ಟಡಗಳು. ನಾವು ಹೀಗೆ ಇಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲೆಲ್ಲ ಹೋದರೆ, ಮುಂಚೆ ನಾವು ಪಟ್ಟದಕಲ್ಲೆಲ್ಲ ಹೋಗುವಾಗ ಆ ದೇವಸ್ಥಾನ ಇದು ಏನು ಐತಿಹಾಸಿಕ ಸ್ಥಾನ ಇದೆಯಲ್ಲ, ಅದರಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲಿ ಕಾಲಿಡುವುದು ಅಂತ, ಯಾಕಂದರೆ ಅಲ್ಲೇ ಹೇಸಿಗೆ ಮಾಡಿರ್ತಾರೆ ಜನ. ಒಂದು ವ್ಯವಸ್ಥೆ ಇಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಐತಿಹಾಸಿಕ ತಾಣ, ರೋಡಂತೂ ಕೇಳಲೇಬೇಡಿ. ಹಾಗಿದ್ರೆ ನಾವು ಇಂಟರ್ನ್ಯಾಷನಲ್ ಟೂರಿಸ್ಟನ್ನು ಬನ್ನಿ ಅಂತ ಹೇಗೆ ಇದು ಮಾಡ್ಬೋದು? ಕರೆಕ್ಟ್. ನೋಡಿ, ನಾವು ಲಾಸ್ಟ್ ಇದರಲ್ಲಿ ಥೈಲ್ಯಾಂಡಲ್ಲಿ ಒಂದು ಇದಕ್ಕೆ ಟಾಯ್ಲೆಟ್ಗೆ ಹೋದ್ವಿ. ಎಲ್ಲಿ ಸಫಾರಿ ವರ್ಲ್ಡ್ ಅಂತ ಇದೆ ಬ್ಯಾಂಕಾಕಲ್ಲಿ, ಅಲ್ಲಿ ಹಾಕಿದ್ದಾನೆ ಇದು ಫಸ್ಟ್ ಪ್ರೈಸ್ ಅಂತೆ ಆ ಟಾಯ್ಲೆಟ್ಗೆ. ಬ್ಯಾಂಕಾಕ್ ಟೂರಿಸಂ ಸ್ಪಾಟಲ್ಲಿ ಫಸ್ಟ್ ಪ್ರೈಸ್ ಅಂತ. ನಾನು ಏನಕ್ಕ ಫಸ್ಟ್ ಪ್ರೈಸ್ ಅಂತ, ಹೊರಗಡೆ ಇದೆ ಟಾಯ್ಲೆಟ್ ಹೊರಗಡೆ, ಏನಪ್ಪ ನೋಡೋಣ ಅಂದರೆ ನಮ್ಮಲ್ಲಿ ಗೊತ್ತಲ್ಲ ಟಾಯ್ಲೆಟ್ ಎಲ್ಲಿದೆ ಅಂತ ಹೇಳೋದೇ ಬೇಡ, ಬೋರ್ಡು ಬೇಡ, ಏನೂ ಬೇಡ, ನಮ್ಮ ಮೂಗಿಗೆ ಗೊತ್ತಾಗ್ಬಿಡ್ತದೆ ಇಂಥಲ್ಲಿ ಟಾಯ್ಲೆಟ್ ಇದೆ ಅಂದರೆ ಅಷ್ಟು ದೂರದಿಂದ ನಮ್ಮನ್ನು ಅಂದರೆ ಕ್ಲೀನ್ ಶೌಚಾಲಯ ಇದಿಲ್ಲ ಅಲ್ಲಿ, ನೀವು ಟಾಯ್ಲೆಟ್ ಇದೆ ಅಂತಲೇ ಗೊತ್ತಾಗಲ್ಲ. ನೀವು ಅಲ್ಲಿ ಬೋರ್ಡಲ್ಲೇ ನೋಡಿ ಫಸ್ಟ್ ಪ್ರೈಸ್ನವರು ಏನಿದೆ ನೋಡಿ, ಒಳಗಡೆ ಹೋಗಿ ನೋಡಿದ್ರೆ ಏನು ಎಲ್ಲಿ ಒಂದೊಂದು ಒಳ್ಳೆಯ ವಾಸನೆ ಬರುವಂಥ ಗಿಡಗಳು, ಹೂವು ಎಲ್ಲ ಇದೆ. ನಾವು ಆವಾಗ ಆಶ್ಚರ್ಯ, ಯಾಕೆ ನಮ್ಮಲ್ಲೂ ನಾವು ಮಾಡ್ಬೋದಲ್ಲ, ನಮ್ಮಲ್ಲೂ ಈ ಥರದ್ದು ಫೆಸಿಲಿಟಿ. ಅಷ್ಟು ನಂಬರ್ 1 ಪ್ರೈಸ್ ತಗೊಳ್ಳೋಷ್ಟು ಅಲ್ಲದೆ ಇದ್ದರು ಮೂಲಭೂತ ಸೌಕರ್ಯ, ಒಂದು ವಾಶ್ರೂಮ್ ಇರಲ್ಲ, ಒಂದು ನೀರಿನ ವ್ಯವಸ್ಥೆ ಇರಲ್ಲ, ಒಂದು ಒಳ್ಳೆ ಫುಡ್ ಕೋರ್ಟ್ ವ್ಯವಸ್ಥೆ ಇರಲ್ಲ. ಲೋಕಲ್ ಫುಡ್ಡೇ ಇರಲಿ. ನಾವೀಗ ಪಟ್ಟದಕಲ್ಲಿಗೆ ಹೋದ್ವಿ ಅಥವಾ ಐಹೊಳೆಗೆ ಹೋದ್ವಿ ಅಂದರೆ ನಾವು ಲೋಕಲ್ ಫುಡ್ಡೇ ಒಳ್ಳೆ ರೀತಿಯಲ್ಲಿ ತಿನ್ನುವ, ಆದರೆ ಅದನ್ನೊಂದು ಡೀಸೆಂಟಾಗಿ ಒಂದು ಒಳ್ಳೆ ರೆಸ್ಟೋರೆಂಟ್ ವ್ಯವಸ್ಥೆ ಅದಿದ್ದರೆ ನಮಗೆ. ಈ ವಾರ ಪ್ರವಾಸಿ ಪ್ರಪಂಚದಲ್ಲಿ ಯಾವುದರಲ್ಲೂ ಒಂದು ಓದಿದೆ, ಉತ್ತರ ಕರ್ನಾಟಕದ ಫುಡ್ ಎಷ್ಟು ಫೇಮಸ್ಸು, ಆದರೆ ಒಂದು ಶಿಸ್ತಾಗಿ ಯಾವುದರಲ್ಲಿ ಅಂತ ನಾನು ಯಾವುದೋ ಒಂದು ಆರ್ಟಿಕಲ್ ಓದಿದೆ. ಯಾಕೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಶಿಸ್ತಾಗಿ ನೀಟಾಗಿ ಯಾಕೆ ಮಾಡಬಾರ್ದು? ಆ ಥರನೇ ಅಂದರೆ ನಾವು ಕೊಡುವಂಥದ್ದು ಏನಿದೆ ಅದನ್ನ ಒಂದು ಸ್ವಲ್ಪ ಸಾಂಪ್ರದಾಯಿಕವಾಗಿ ಒಂದು ಶಿಸ್ತಾಗಿ ಕೊಟ್ಟರೆ ಅದೇ ಚೆನ್ನಾಗಿರ್ತದೆ ಅಲ್ವಾ? ನಾವೀಗ ತೋರಿಸುವಂಥದ್ದು ಈಗ 1000 ಗೈಡ್ಸ್ 20 ಪ್ರಸಿದ್ಧ ತಾಣಗಳಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಂತ ಹಾಕಿದ್ದಾರೆ. ಇದರಿಂದ ಒಂದು ಪ್ರೊಫೆಷನಲ್ ಗೈಡು ಆ ವೈಭವವನ್ನು ಯಾವುದೇ ಇರಲಿ, ನಮ್ಮ ಐಹೊಳೆ, ಪಟ್ಟದಕಲ್ಲು ಅಥವಾ ನಮ್ಮ ಮೈಸೂರು, ಅದರ ನಿಜವಾದ ಸತ್ಯವನ್ನು, ಅಸತ್ಯತೆ, ಅಸತ್ಯತೆ ಎರಡನ್ನು ನಿಖರವಾಗಿ ಹೇಳಿದರೆ
ಒಂದು ಯಾವುದು ಪ್ರವಾಸಿಗ ಭಾಳಷ್ಟು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡ್ತಾನೆ. ನಮ್ಮ ಲೋಕಲ್ ಡೊಮೆಸ್ಟಿಕ್ ಟೂರಿಸ್ಟ್ ಆದರೆ ಇಂಟರ್ನ್ಯಾಷನಲ್ ಬಂದವನಿಗೂ ನಮ್ಮ ದೇಶದ ಬಗ್ಗೆ ಒಂದು ಚರಿತ್ರೆ ಎಲ್ಲ ತಿಳ್ಕೊಂಡ್ರೆ ಅವನಿಗೆ ಹೆಮ್ಮೆಯೂ ಆಗ್ತದೆ. ನಮ್ಮಲ್ಲಿ ಆ ಥರದ್ದು ತುಂಬ ಸ್ಥಳ ಇದೆ. ಈಗ ಡೊಲವಿರದ್ದು ಇವತ್ತು ಎಕ್ಸಿಬಿಷನ್ ಹಾಕಿದ್ದಾರೆ. ಇದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಮತ್ತೆ ಉತ್ಖನನ ಮಾಡ್ತೀವಿ ಅಂತ. ನಾನು ಲೇಟೆಸ್ಟಾಗಿ 3 ದಿನದಿಂದ ಹೋಗಿ ಬಂದೆ. ಅಲ್ಲಿ ಹೋದಾಗ ಒಬ್ಬ ಪ್ರೊಫೆಷ್ನಲ್ ಗೈಡೇ ಇದ್ದ ನನಗೆ. ಹಾಗಾಗಿ ನನಗೆ ಆ ಡೊಲವಿರದಲ್ಲಿ ಸಂಸ್ಕೃತಿ ಹೇಗಿದೆ ಏನಿದೆ ಅನ್ನೋದು ನೋಡ್ಲಿಕ್ಕೆ ಗೊತ್ತಾಯಿತು. ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಹೋದರೆ ನಿಮಗೆಲ್ಲ ಒಂದು 4-5 ಹೊಂಡ ತೆಗೆದಿಟ್ಟಾಗೆ ಇರ್ತದೆ. ಆ ಹೊಂಡದಲ್ಲಿ ಆ ಒಂದೊಂದು ಇಟ್ಟಿಗೆ ಎಲ್ಲ ಇದೆಯಲ್ಲ, ಅದು ಎಷ್ಟು 5,000 ವರ್ಷದಿಂದ ಯಾವ ಥರ ಇಟ್ಟಿಗೆಯನ್ನು ಆ ತಂತ್ರಜ್ಞಾನದಲ್ಲಿ ಹೇಗೆ ಮಾಡಿದ್ದಾರೆ. ಆ ನೀರನ್ನು ಒಂದು ಇದರಿಂದ ಒಂದು ಬಾವಿಗೆ, ಸ್ನಾನಗೃಹಕ್ಕೆ, ಇದನ್ನೆಲ್ಲ ಗೈಡ್ ಎಕ್ಸ್ಪ್ಲೈನ್ ಮಾಡುವಾಗ ಎಷ್ಟು ಹೆಮ್ಮೆ ಆಗ್ತದೆ. 5,000 ವರ್ಷದ ಹಿಂದೆ. ಹೌದೌದು, ಕರೆಕ್ಟ್. ಇದನ್ನು ನಾವು ಈ ಗೈಡ್ಗಳನ್ನೆಲ್ಲ ಇದು ಮಾಡಿದಾರಲ್ಲ, ಇದರಿಂದ ನಮಗೆ ಭಾಳ ಖುಷಿಯಾಗಿದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಧನ್ಯವಾದಗಳು. ಕರೆಕ್ಟ್, ನೀವು ಭಾಳ ಒಳ್ಳೆ ಮಾತನ್ನು ಹೇಳಿದಿರಿ. ಯಾಕಂದರೆ ಡೊಲವಿರ ಅಲ್ಲೆಲ್ಲ ಈ ಹರಪ್ಪ ಮೊಹೆಂಜೊದಾರೋ ಕಾಲದ ಸಿಂಧು ನದಿ ನಾಗರಿಕತೆಯ ಅವಶೇಷಗಳು ಉಳಿದಿರುವಂಥದ್ದು. ಮೇಲ್ನೋಟಕ್ಕೆ ಅದು ಏನು ಗೊತ್ತಾಗಲ್ಲ, ಬಟ್ ಅಲ್ಲಿ ಒಬ್ಬ ಗೈಡನ್ನು ಕರೆಕ್ಟಾಗಿ ವಿವರಿಸಿದರೆ ಓ ಹೌದಲ್ಲ, ಅಷ್ಟು ವರ್ಷಗಳ ಹಿಂದೆನೇ ಇಟ್ಟಿಗೆ ಅಲ್ಲಿ ಇತ್ತ ಅಂತ ಆಶ್ಚರ್ಯ ಆಗುವಂಥ ಒಂದು ಸನ್ನಿವೇಶ ಅಲ್ಲಿ ಖಂಡಿತ ಆಗುತ್ತೆ. ನಾಲೆಜ್ ಮುಖ್ಯವಾಗಿ ಆಗುತ್ತೆ ಅಂತ ಅನ್ನುವಂಥದ್ದು. ಸೊ ಇವಾಗ ಮತ್ತೆ ಈಗ ನಾವು ಮಾತಾಡೋದಿದ್ರೆ ಟೂರಿಸಮಲ್ಲಿ ಒಂದು ಈಗಾಗಲೇ ಹೇಳಿದಾಗ ಕಂಪ್ಯಾರಿಸನ್, ಈಗ ಬೇರೆ ದೇಶಗಳಿಗೆ, ನಮ್ಮ ನೆರೆಹೊರೆಯ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದ ಡೊಮೆಸ್ಟಿಕ್ ಪ್ಲೇಸ್ಗಳಿಗೆ ಹೋಗಿ ಬರುವಂಥ ಖರ್ಚು ಇತ್ತೀಚೆಗೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಟೂರಿಸಮ್ ಸ್ಪೇಸ್ಗಳಲ್ಲಿ ಈ ಪ್ರವಾಸಿಗರಿಗೆ ಖರ್ಚನ್ನು ತಗ್ಗಿಸುವ ದೃಷ್ಟಿಯಿಂದ ಬಜೆಟ್ ಆದರೂ ಈ ಸಾರಿ ಹೆಲ್ಪ್ ಆಗುತ್ತಾ, ಏನು ಹೇಳ್ತೀರಿ ಅಡ್ಗೆ ಅವರೇ? ಕಾಸ್ಟ್ ಅಂತ ಹೇಳಿದರೆ ನಾವು ಹೋದವಾಗ ಯಾವ ಸ್ಟಾರ್ ಕ್ಯಾಟಗರಿ ಹೋಟೆಲು ಇವೆಲ್ಲ ಕಾಸ್ಟಿಂಗ್ ಇದರಲ್ಲಿ ಬರ್ತದೆ. ಓಕೆ. ಮತ್ತು ಇವಾಗ ಕೆಲವೊಂದು ಕ್ಷೇತ್ರದಲ್ಲಿ ಟೂರಿಸ್ಟ್ ಅಂತ ಹೇಳಿದ ತಕ್ಷಣ ಹಣ ಸುಲಿಯುವಂಥದ್ದು ಇದೆ. ಅದಕ್ಕೆ ನಾವು ಹೇಳೋದು, ಹೋಗೋದಕ್ಕಿಂತ ಮುಂಚೆನೇ ನೀವು ಪ್ರೀ ಪ್ಲ್ಯಾನ್ ಆಗಿ, ಅದರಲ್ಲೂ ನಿಮ್ಮ ನಂಬಿಕಸ್ಥ, ನಿಮ್ಮ ಸ್ಥಳೀಯ ಸಂಸ್ಥೆ, ನಿಮ್ಮ ಊರಿನ ಸಂಸ್ಥೆಯಲ್ಲೇ ನೀವು ಬುಕ್ ಮಾಡ್ಕೊಂಡು ಹೋದರೆ, ಈಗ ಕೆಲವ್ರು ಏನು ಹೇಳ್ತಾರೆ, ನಮ್ಮಲ್ಲಿ ನೋಡಿ ನನಗೊಂದು ಆಗ್ರಾ, ಜೈಪುರ, ಡೆಲ್ಲಿ ಹೋಗಬೇಕು ಅಂತಾರೆ. ನಾವಿಲ್ಲಿ ಎಲ್ಲ 10,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ಅವ್ರೇನು ಹೇಳ್ತಾರೆ, ಕಸ್ಟಮೈಸ್ ನಾವಲ್ಲಿ ಹೋದರೆ ಡೆಲ್ಲಿಯಲ್ಲಿ ಗಾಡಿ ಕೊಡ್ತಾನೆ, ಹಾಗೆ ಅಲ್ಲಿ ಸುತ್ತಾಡ್ಕೊಂಡು ಬರ್ಬೋದು ಅಂತ. ಈಗ ನಾವು ಹೇಳಿದ್ದು ಇಲ್ಲಿ ಒಂದು ಸಲ 10,000 ಆಗ್ತದೆ ಅಂತ ಹೇಳಿರ್ತೀವಿ. ಅಲ್ಲಿ ಹೋದ ತಕ್ಷಣ ಡೆಲ್ಲಿಯಲ್ಲಿ ಇವರು ಇಳಿದ ತಕ್ಷಣ ಇವ್ರಿಗೆ ಗೊತ್ತಾಗ್ತದೆ, ಅವನು ಡೆಲ್ಲಿ ಎದುರುಗಡೆ ಹೋಟ್ಲಿಗೆ, ಅದು ಬೆಂಗಳೂರಲ್ಲಿ ಆಗ್ತಿತ್ತು ಅಂತ ಹೇಳ್ತಾ ಇದ್ರು, ಈಗೆಲ್ಲ ಗೂಗಲ್ ಮ್ಯಾಪ್ ಬಂದಿದೆ, ಅಲ್ಲಿ ಹೋಗ್ಲಿಕ್ಕೆ ಅವನು ಹೇಳ್ತಾನೆ 5,000 ಆಗುತ್ತೆ ಅಂತಂದು. ಅದು ಆ್ಯಕ್ಚುಲಿ 500 ರೂಪಾಯಿ. ನಮ್ಮ ಇದರಲ್ಲಿ ಎಲ್ಲ ಇದಿರ್ತದೆ. ನಂಬಿಕಸ್ಥ ನಾವು ಇಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ನಂಬಿಕಸ್ಥರು ನಾವಿಲ್ಲಿ ಗೈಡ್ ಮಾಡ್ತೀವಿ. ಅದಕ್ಕೆ ನಾನು ಹೇಳೋದು, ಕಾಸ್ಟ್ ಅಂದರೆ ಕ್ವಾಲಿಟಿ ಮೇಲೆ ರೇಟ್ ಜಾಸ್ತಿ ಆಗ್ಬೋದು. ಆದರೆ ನೀವು ಯಾವುದೇ ಊರಿನವರಾಗಲಿ, ನಿಮ್ಮ ಸ್ಥಳೀಯ ಏನು ಟ್ರಾವೆಲ್ ಏಜೆಂಟ್ಸ್ ಇರ್ತಾರಲ್ಲ, ಅವ್ರ ಜೊತೆಗೆ ಅವರಲ್ಲೇ ಬುಕ್ ಮಾಡಿ ಅಲ್ಲಿಗೆ ಪ್ರಯಾಣ ಮಾಡಿ. ಈಗ ಯುರೋಪಿಗೆ ಬುಕ್ ಮಾಡ್ತೀರಾ, ಇಲ್ಲಿ ಬೆಂಗಳೂರಿನ ಸ್ಥಳೀಯ ಸಂಸ್ಥೆ ಅವರಾದರೆ ನಿಮ್ಮ ಜೊತೆಗೆ ಸ್ಥಳೀಯರು ಇರ್ತಾರೆ. ಯಾವುದೇ ಆದರೂ ನಾವು ಸ್ಥಳೀಯರಿಗೆ ಒಂದು ಇದ್ದರೆ ನಿಮ್ಮ ಸ್ಥಳೀಯರಿಗೂ ಬೆಂಬಲ ಕೊಟ್ಟಂಗೆ ಆಗ್ತದೆ. ಹಾಗೆ ನಿಮ್ಗೂ ಅಲ್ಲಿ ಸಹ ಒಂದು ರೇಟ್ ಆದಷ್ಟು ಒಳ್ಳೆ ಪ್ರೈಸ್ ಸಿಗ್ಬೋದು ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಹೊರಗಿನವ್ರು ಬಂದ ತಕ್ಷಣ ಆಟೋಮೆಟಿಕಲಿ ಎಲ್ಲ ಕಡೆನೂ ಅದು ಟೂರಿಸ್ಟ್ ಪ್ಲೇಸ್ ಅಂದ ತಕ್ಷಣ, ಮೊನ್ನೆ ನಮ್ಮ ಹೊಳ್ಳ ಸಾಹೇಬ್ರು ಹೇಳಿದ್ರಲ್ಲ, ಇದರಲ್ಲಿ ಹಬ್ಬ ಹರಿದಿನ ಬಂತು ಅಂದರೆ ಸಾಕು, ನೀವು ಬೆಂಗಳೂರಿಂದ ಹುಬ್ಳಿ ಹೋಗೋ ಬಸ್ಸು ಡೈಲಿ 500 ಇದ್ದರೆ ಅವತ್ತು 800 ಅಂತಾರೆ. ಗಣೇಶನ ಹಬ್ಬ ಬಂತ 800 ಅಂತಾರೆ. ಆಯಿತಾ, ಅದು ರಿಟರ್ನ್ ಬರೋದು ನೋಡ್ಕೊಂಡು ಅವರೆಲ್ಲ ಫಸ್ಟೇ ಕ್ಯಾಲ್ಕುಲೇಷನ್ ಹಾಕಿಟ್ಟಿರ್ತಾರೆ. ಇವನ್ ನಾನು ಮೊನ್ನೆ 26, 27 ನಾನೇ ಹೋಗಿದ್ನಲ್ಲ ಡೊಲವಿರ, ಅದು ನಾರ್ಮಲ್ ಡೇಸಲ್ಲಿ ಅದಕ್ಕೆ ಒಂದು 12,000 ಇತ್ತು ಟೆಂಟಿಗೆ. ನಾನು ಸಂಡೇ ಮತ್ತು ರಿಪಬ್ಲಿಕ್ ಡೇ ನೋಡಿದ್ರೆ 18,000 ಆಯಿತು ಆ ಟೆಂಟಿಗೆ. ಹೀಗೆ ಇದು ಇದ್ದಿದ್ದೆ. ಅದಕ್ಕೆ ನೀವೇನಂದರೆ ಒಂದನೇದಾಗಿ ಸೀಸನ್ ನೋಡ್ಕೊಂಡು ಹೋಗಬೇಕು. ಅಲ್ಲ, ಕೆಲವರು ಏನಂದರೆ ಆಬ್ವಿಯಸ್ಲಿ, ಯಾಕಂದರೆ ನಮ್ಮ ಮಕ್ಕಳಿಗೆ ರಜೆ ಆಗಬಾರ್ದು, ನನ್ನ ರಜೆ ಹಾಳಾಗಬಾರ್ದು, ಇದೆಲ್ಲ ನೋಡಿಕೊಂಡು ಸಾಟರ್ಡೆ ಸಂಡೇ ಅಂತ ಹೋದ ತಕ್ಷಣ ನೀವು ಕೂರ್ಗಲ್ಲಾಗಲಿ, ವೈನಾಡಾಗಲಿ, ಬೆಂಗಳೂರಿಂದ ನಿಯರೆಸ್ಟ್ ಯಾವುದೇ ರೆಸಾರ್ಟ್ ಇಲ್ಲಿ ಆಟೋಮೆಟಿಕ್ಲಿ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಅದು ಪೀಕ್ ಸೀಸನ್ ಮತ್ತು ಆಫ್ ಸೀಸನ್ ಅಂತ. ನೀವು ಬುಧವಾರ ಮಂಗಳವಾರ ಎಲ್ಲ ಹೋಗ್ತೀನಿ ಅಂದರೆ ರೇಟ್ ಕಡಿಮೆ. ಇವನ್ ಫ್ಲೈಟ್ ಆದರೂ ಹಾಗೆ, ಅಂದರೆ ಡಿಮ್ಯಾಂಡ್ ಇದ್ದಾಗ ಸ್ವಲ್ಪ ಅವರು ದುಡ್ಡು ಮಾಡ್ಕೊಳ್ಳುವ ಅಂತ ನೋಡ್ತಾರೆ. ಅದಕ್ಕೆ ಏನಂದರೆ ನಾನು ಹೇಳೋದು,
ಪ್ರವಾಸಿಗೂ ಸ್ವಲ್ಪ ಜಾಣ್ಮೆಯನ್ನು ಉಪಯೋಗಿಸ್ಕೊಳ್ಬೇಕು. ಈ ಹಬ್ಬ ಈ ಥರದ ಪೀಕ್ ಸೀಸನ್ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕೆಂದರೆ ರಶ್ಶು ಆಗ್ತದೆ. ಹೌದೌದು, ಆ ಬೀಚ್ ಆಗಲಿ ಯಾವುದೇ ಆಗಲಿ ತುಂಬ ರಶ್ ಇರ್ತದೆ. ಪ್ರತಿಯೊಂದಕ್ಕೂ ರಶ್ ಆಗುತ್ತಲ್ಲ. ಹೌದು, ರಶ್ ಇರ್ತದೆ. ಒಂದು ರೆಸ್ಟೋರೆಂಟಲ್ಲಿ ನಾವು ಎಕ್ಸಾಂಪಲ್ ದೀಪಾವಳಿ ಮುಂಚಿನ ಊರಿಗೆ ಹೋಗೋಣ ಅಂತ ಹೊರಟ್ರೆ, ಇಲ್ಲಿಂದ ಬೆಂಗಳೂರಿಂದ ತುಮಕೂರಿಗೆ ಹೋಗೋ ಯಾವ ರೆಸ್ಟೋರೆಂಟ್ ನೋಡಿದ್ರು ಫುಲ್ ಒಂದು ಇಡ್ಲಿ ತಿನ್ಲಿಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆ ನಾವು ಒಂದಿನ ಮುಂಚೆ ಹೊರಡುವಂಥದ್ದು, ಇಲ್ಲ ಒಂದಿನ ನಂತರ ಬರುವಂಥದ್ದು. ಏನಾದರೂ ನಾವು ಸ್ವಲ್ಪ ಈ ಥರದ್ದು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ಸರ್, ಇವಾಗ ಟ್ರಾವೆಲ್ ಕೂಡ ಅಷ್ಟೇ ಮುಖ್ಯ. ಈಗ ಟೂರಿಸಂ ಸ್ಪೇಸಿಗೆ ಹೋಗುವಂಥದ್ದು ಇರ್ಬೋದು, ದೂರ ಇರುತ್ತೆ. ಸೊ ಹಾಗಾಗಿ ಟ್ರಾವೆಲ್ ಇಂಡಸ್ಟ್ರಿಗೆ ನಮ್ಮ ಬಜೆಟ್ನಿಂದ ಏನಾದರೂ ಒಂದು ಅನುಕೂಲ ಆಗುತ್ತಾ? ನಿರೀಕ್ಷೆ ಏನಿತ್ತು ಮತ್ತು ಯಾವ ರೀತಿಯಲ್ಲಿ ಟ್ರಾವೆಲ್ ಇಂಡಸ್ಟ್ರಿಗೆ ಅನುಕೂಲ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ? ನೋಡಿ, ಪ್ರವಾಸೋದ್ಯಮ ಕ್ಷೇತ್ರಕ್ಕಾಗಿಯೇ ಈ ಸತ್ತಿನ ಹೆಚ್ಚಿನ ಬಜೆಟಲ್ಲಿ ಏನು ಇದು ಮಾಡಿದ್ದಾರೆ, ಮಂಡನೆ ಮಾಡಿರುವಂಥದ್ದು ಹೊಸ ಪ್ಲೇಸ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಈಗ ನಮಗೆ ಪೂರ್ಣ ಅದರದ್ದು ಕಾಪಿ ಬಂದ ಮೇಲೆ ಹಲವಾರು ವಿಷಯಗಳು ಗೊತ್ತಾಗ್ಬೋದು. ಯಾಕಂದರೆ 12 ಲಕ್ಷ ಕೋಟಿಗಿಂತ ಮೇಲ್ಪಟ್ಟು ಕಳೆದ ಬಾರಿ 10 ಲಕ್ಷ ಕೋಟಿಯನ್ನು ಕೊಟ್ಟಿದ್ರು ನಮಗೆ ಇನ್ಫ್ರಾಸ್ಟ್ರಕ್ಚರ್ಗಾಗಿ. ಈ ಸರ್ತಿ 12.2 ಕ್ರೋರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಈಗಾಗಲೇ ಸಾರ್ ಹೇಳಿದ್ರು, ಏನು ವೇಸೈಡ್ ಅಮ್ಯುನಿಟೀಸ್ಗಳೆಲ್ಲ ಇಲ್ಲ ಅಂತ, ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇಲ್ಲ ಅಂತ. ಪರ್ಟಿಕ್ಯುಲರ್ಲಿ ಈ ಸರ್ತಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೆರಿಟೇಜ್ ಸೈಟ್ಗಳಲ್ಲಿ ಬೇಕಾದಂಥ ಮೂಲಸೌಕರ್ಯಗಳ ಬಗ್ಗೆ ಕೂಡ ಹೇಳಿದ್ದಾರೆ ಮೇಡಮ್ ಅವರು. ಆದ ಕಾರಣ ಕರ್ನಾಟಕದಲ್ಲಿರುವಂಥ ಕನಿಷ್ಠ ಪಕ್ಷ ಸಾಧಾರಣ ನಮ್ಮಲ್ಲಿ 7ರಿಂದ 8 ಜಾಗಗಳು ನಮ್ಮದು ಯುನೆಸ್ಕೋ ಐಡೆಂಟಿಫೈಡ್ ಪ್ಲೇಸಸ್ಗಳಿದೆ. ಅದಲ್ಲದೆ ಸಾಧಾರಣ 500 ಪ್ಲೇಸ್ಗಳು ನಮ್ಮದು ASA ಅಂಡರಲ್ಲಿ ಇರುವಂಥ ಪ್ಲೇಸ್ಗಳಿದೆ. ಇದಿಷ್ಟು ಪ್ಲೇಸ್ಗಳು ಕೂಡ ನಾವು ಟೂರಿಸ್ಟರನ್ನು ಕರ್ಕೊಂಡು ಹೋಗಲಿಕ್ಕೆ ನಮ್ಗೆ ಆಥರೈಸ್ಡ್ ಪ್ಲೇಸ್ಗಳಿದೆ. ಈ ಪ್ಲೇಸ್ಗಳಲ್ಲಿ ಆದರೂ ಒಂದು ಕನಿಷ್ಠ ಪಕ್ಷ ಒಂದು 200 ಜಾಗಗಳಲ್ಲಿ ಆದ್ರೂ ಬೇಕಾದಂಥ ಅಮ್ಯುನಿಟೀಸ್ಗಳು ಬೇಕಾಗುತ್ತೆ. ಅದು ಇಲ್ಲದೆ ಆದಲ್ಲಿ ಇದೆಲ್ಲವೂ ಇವಾಗ ಅವ್ರು ಏನು ಹೇಳಿದ್ರು ಅದನ್ನ ಪುನಃ ನಾನು ಹೇಳ್ತಾ ಇರೋದು ಸರಿಯಲ್ಲ. ಯಾಕಂದರೆ ಐಹೊಳೆ ಪಟ್ಟದಕಲ್ಲಲ್ಲೂ ಅದೇ ಕಥೆ ಆಗಿದೆ. ಇವಾಗ ಇಲ್ಲಿ ಉತ್ಖನನ ಮಾಡ್ತಾರೆ. ಗದಗ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಲಕ್ಕುಂದಿಯಲ್ಲಿ ಉತ್ಖನನ ನಡೀತಾ ಇದೆ. ಇದೆಲ್ಲವನ್ನು ಕೂಡ ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದರನ್ನು ಒಂದು ಪ್ರದರ್ಶನ ಮಾಡಬೇಕು. ಬರುವಂಥ ಟೂರಿಸ್ಟರ್ಸ್ಗೆ ತೋರಿಸ್ಬೇಕಂದ್ರೆ ನಾವು ಕೂಡ ಕ್ಲೀನು, ನೀಟ್ನೆಸ್, ಒಳ್ಳೆ ಟ್ರೈನ್ಡ್ ಗೈಡ್ಗಳನ್ನು ನಾವು ಹಾಕಬೇಕಾಗತ್ತೆ. ಇದೆಲ್ಲವೂ ಕೂಡ ಈ ಸೆಂಟ್ರಲ್ ಗೌರ್ಮೆಂಟಿನ ಬಜೆಟಲ್ಲಿ ಯಾವ ಥರ ನಮ್ಮ ರಾಜ್ಯದ ಪಾಲು ಬರುತ್ತೆ ಅಂತ ಹೇಳೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ರಾಜ್ಯಕ್ಕೆ ಸರಿಯಾದ ಪಾಲು ಬಂತು ಅಂದರೆ ರಾಜ್ಯದಿಂದ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ಬೋದು. ಕೆಲವೊಂದು ಪರ್ಮಿಷನ್ಗಳು ಕೂಡ ಈಗ ASA ಅಂಡರಲ್ಲಿರುವಂಥ ಸೈಟ್ಗಳಲ್ಲಿ ಉತ್ಖನನ ಮಾಡಬೇಕಂದ್ರೂ ಕೂಡ ಕೇಂದ್ರ ಸರ್ಕಾರದ ಪರ್ಮಿಷನ್ಗಳು ಬೇಕಾಗುತ್ತೆ. ಅಲ್ಲಿ ಒಂದು ಟಾಯ್ಲೆಟ್ ಕಟ್ಟಬೇಕಂದ್ರೂ ಬೇಕಾಗುತ್ತೆ. ಒಂದು ಮಲ್ಟಿ ಸ್ಟೋರಿ ಕಾರ್ ಪಾರ್ಕಿಂಗ್ ಮಾಡಬೇಕಂದ್ರೂ ಕೂಡ ಕೇಂದ್ರ ಸರ್ಕಾರದ ಅನುಮತಿಗಳು ಬೇಕಾಗುತ್ತೆ. ಇದು ಎಲ್ಲದಿಂದ ಆಗ್ಬಿಟ್ಟು ಕೂಡ ನಮ್ಮ ವಿಜಯ ವಿಠಲ ಟೆಂಪಲ್ ಆಗಿರ್ಬೋದು, ಅಥವಾ ಐಹೊಳೆ ಪಟ್ಟದಕಲ್ಲುಗಳಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಬೇಲೂರು ಹಳೆಬೀಡಿನ ಪ್ಲೇಸ್ಗಳಲ್ಲಿ ಕೂಡ ಯಾವುದೇ ಒಂದು ಕಾರ್ ಪಾರ್ಕಿಂಗ್ ಕೂಡ ಸೌಲಭ್ಯ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕಾಗಲ್ಲ. ಎಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ನ ಆಡಳಿತದಲ್ಲಿದೆ. ಇದೆಲ್ಲವೂ ಕೂಡ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳೋ ಒಂದು ವರ್ಡ್ ಬಂದಿದೆ ಅಷ್ಟೇ. ಯಾಕಂದ್ರೆ ಈ ಹಿಂದೆನೇ ಕೂಡ ವೇಸೈಡ್ ಅಮ್ಯುನಿಟೀಸ್ ಕಳೆದ ಬಾರಿನೇ 900 ವೇಸೈಡ್ ಅಮ್ಯುನಿಟೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದರು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ. ಇಷ್ಟರವರೆಗೆ ಆಗಲಿಲ್ಲ. ಈಗ ನಮಗೆ ಅಟ್ಲೀಸ್ಟ್ ವೇಸೈಡ್ ಅಮ್ಯುನಿಟೀಸ್ ಬಂದಲ್ಲಿ ಅಲ್ಲಿ ಒಂದು ಗುಣಮಟ್ಟದ ಹೋಟ್ಲ್ ಬರುತ್ತೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೆಸ್ಟೋರೆಂಟ್ ಇರುತ್ತೆ, ಮಲ್ಟಿ ಕುಷನ್ ರೆಸ್ಟೋರೆಂಟ್ಸ್ ಬರುತ್ತೆ, ಡಾಕ್ಟರ್ಸ್ ಕೂತ್ಕೊಳ್ಳೋಂಥ ಬರುತ್ತೆ, ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾದರೆ ಏನೇನು ಬೇಕೋ ಎಲ್ಲವನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಬರುತ್ತೆ. ಅದು ಯಾವುದೂ ಆಗಲಿಲ್ಲ. ಆದರೆ ಅದು ನೋಡಬೇಕು ಅದು ಯಾವುದು ಆಗುತ್ತೆ ಅಂತ ಹೇಳೋದು. ಆದರೆ ಈ ಸರ್ತಿ ಪ್ರವಾಸೋದ್ಯಮಕ್ಕಾಗಿ ವಿಶೇಷವಾಗಿ ಒಂದು ಆಯ್ಕೆ ಮಾಡಿಕೊಂಡಿರೋದು ಆಯುಷನ್ನು ಹಿಂದೆನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಯೋಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಬಯೋ ಪ್ರಾಡಕ್ಟ್ಗಳ ಬಗ್ಗೆ ಅದನ್ನು ಆಯ್ಕೆ ಮಾಡಿದ್ದಾರೆ. ಅಂದರೆ ಎಗ್ರಿ ಟೂರಿಸಮ್ಗೆ ಈ ಸರ್ತಿ ಹೆಚ್ಚಿನ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ನಾವು ಹಲವಾರು ಸಾರಿ ಪ್ರವಾಸಿ ಪ್ರಪಂಚದಲ್ಲಿ ಎಗ್ರಿ ಟೂರಿಸಮ್ನ ಬಗ್ಗೆ ಬರೆದಿದ್ದೀವಿ. ನಾವು ನಮ್ಮ ಕರ್ನಾಟಕದಲ್ಲಿ ಸಾಧಾರಣ 200ರಿಂದ 250 ಜನ ಉದ್ಯಮಿಗಳು ಎಗ್ರಿ ಟೂರಿಸಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಗ್ರಿಕಲ್ಚರ್ ಮಾಡುವಂಥದ್ದು, ಆ ಎಗ್ರಿಕಲ್ಚರ್ ಜೊತೆಗೆ ಅದರಲ್ಲಿ ಹೋಮ್ ಸ್ಟೇಗಳನ್ನು ಮಾಡುವಂಥದ್ದು, ರೆಸ್ಟೋರೆಂಟ್ಗಳನ್ನು ಮಾಡುವಂಥದ್ದು, ಅಥವಾ ಗುಣಮಟ್ಟದ ಒಂದು ರಿಸಾರ್ಟ್ಗಳನ್ನು ಮಾಡಿದ್ದಾರೆ. ಅಂಥ ಎಗ್ರಿ ಟೂರಿಸಮ್ ಕೂಡ ಈ ಸರ್ತಿ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಪೂರ್ಣ ಮಟ್ಟದಲ್ಲಿ ನಮ್ಮ ಯುವಕರು, ನಮ್ಮ ವಿದ್ಯಾವಂತರು, ಅಂತಾರಾಷ್ಟ್ರೀಯ ಮಟ್ಟದಿಂದ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಕೂಡ ಈ ಉದ್ಯೋಗದಲ್ಲಿ ಯಾವುದು ಹಾಸ್ಪಿಟಾಲಿಟಿ ಉದ್ಯಮಕ್ಕೆ ಬರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಹೇಳ್ತೀನಿ. ಪ್ರವಾಸಿ ಪ್ರಪಂಚ